ವೆಲ್ಕಮ್ ಗೈಸ್, ಇದೆಲ್ಲ ಚಾನಲ್ ತಿಳಿತ್ ಮರುತ್ತಿಗೆ ಸ್ವಾಗತ. ಪ್ರಿವಿಯಸ್ ನ ಹೇಳಿದೆ ಕ್ಯಾಂಟಸ್ಟಿಕ್ ಪ್ಯಾಟರ್ನ್ ತೊಗೊಂಬರ್ಬೇಕಂತ. ಈಗ ಟೈಮ್ ಫ್ರೇಮ್ ತಂದಿನಿ, ಟೈಮ್ ಫ್ರೇಮ್ ಪ್ರಿವಿಯಸ್ ಮಾಡಿದೆ, ಅದು ಚೆಕ್ಔಟ್ ಮಾಡಬಹುದು. ವಿಡಿಯೋನಲ್ಲಿ ಕ್ಯಾಂಟಸ್ಟಿಕ್ ಪ್ಯಾಟರ್ನ್ ಅಂದ್ರನ್ನು ಕ್ಯಾಂಡಲ್ ಅಂತ ಅಂದ್ರೂ ಈಗ ಟ್ವೇಡಿಂಗ್ ನಲ್ಲಿ ಹೋಗ್ತಾರೆ. ಟ್ವೇಡಿಂಗ್ ನಲ್ಲಿ ಇಂಟರ್ಫೇಸ್ ನಲ್ಲಿ ಕ್ಯಾಂಡಲ್ ಕಾಣ್ತೈತೆ. ಆ ಕ್ಯಾಂಡಲ್ ಏನ್ ರಿಪ್ರೆಸೆಂಟ್ ಆಗಿ ತೋರಿಸುತ್ತೆ ನಿಮಗೆ, ಗ್ರೀನ್ ಮತ್ತು ರೆಡ್ ಕ್ಯಾಂಡಲ್. ಆ ರೆಡ್ ಕ್ಯಾಂಡಲ್ ಮತ್ತು ಗ್ರೀನ್ ಕ್ಯಾಂಡಲ್ ನಾವು ಹೇಗೆ ಐಡೆಂಟಿಫೈ ಮಾಡಬೇಕು? ಪ್ರೈಸ್ ಮ್ಯಾಲ ಹೋಗುತ್ತೆ, ತೆಳಗ್ ಬಂದೈತೆ. ಈ ಮ್ಯಾಲ ಹೋಗಿದ್ದು ಬಾಯ್ ಮಾಡಬೇಕು, ತೆಳಗ್ ಬಂದಿದ್ದು ಸೇಲ್ ಮಾಡಬೇಕು. ಮೆನ್ಯುಪ್ಲೇಟ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಏನಾದ್ರು ಬಾಯ್ ಮಾಡಿದ್ದು ಅದು ಮ್ಯಾಲ ಹೋಗುತ್ತೆ. ಮ್ಯಾಲ ಹೋಗಿದ್ದ ಅಂತಂದ್ರೆ ಗ್ರೀನ್ ಕ್ಯಾಂಡಲ್ ಏನಾರ ಕಾಣುತ್ತೆ ನಿಮ್ ಕಡೆ, ಏನಾದ್ರು ಬಾಯ್ ಮಾಡಿದ್ರ ಅದೇ ಗ್ರೀನ್ ಕ್ಯಾಂಡಲ್ ಏನಾಗ್ತಂದ್ರೆ ರಿವರ್ಸ್ ಆದ್ರೆ ಮಾರ್ಕೆಟ್ ನಿಮ್ ಕಡೆ ಲಾಸ್ ಆಗುತ್ತೆ. ನಾವು ಹೇಗೆ ಅವಾಯ್ಡ್ ಮಾಡ್ಬೇಕಾದ್ರೆ ಲಾಸ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಹೇಗೆ ಕಲಿಬೇಕು, ಏನು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಲ್ಲಿ ಎಷ್ಟು ಟೈಪ್ಸ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಈ ವಿಡಿಯೋನಲ್ಲಿ ಹೇಳ್ತಾನಂತ. ಟೈಮ್ ವೇಸ್ಟ್ ಮಾಡಲ್ಲ, ಸ್ಟಾರ್ಟ್ ಮಾಡೋಣ. ಈಗ ನೋಡ್ಬೋದು ಅಂತ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂದ್ರೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಈ ವಿಡಿಯೋನಲ್ಲಿ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಪ್ಯೂರ್ ಆಗಿ ಒಂದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ತೊಗೊಂಬಂದಿನಿ. ಎರಡು ಪಿಡಿಎಫ್ ಮಾಡೀನಿ. ಒಂದು ಪಿಡಿಎಫ್ ನಲ್ಲಿ ಬುಲಿಶ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂದ್ರನು ಮತ್ತು ಬಿರಿಶ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂದ್ರನು. ಈ ವಿಡಿಯೋನಲ್ಲಿ ನೋಡ್ಬೋದು ಅಂತಂದ್ರೆ ಬುಲಿಶ್ ಮತ್ತು ಬಿರಿಶ್ ಅಂದ್ರೆ ಏನ್ ತಿಳ್ಕೊಬೇಕು, ಬುಲಿಶ್ ಅಂದ್ರೂ ಮತ್ತು ಬಿರಿಶ್ ಅಂದ್ರೂ ನೀವು ಬೇಸಿಕ್ ಅಂತ ಅಡ್ವಾನ್ಸ್ಮೆಂಟ್ ಹೋಗೋಣ ಅಂತ. ಈಗ ನೋಡ್ಬೋದು ಅಂತಂದ್ರೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಈಗ ನೋಡ್ಬೋದು ಇಂಟರ್ಫೇಸ್ ಹೆಂಗೈತಿ. ನೀವು ಏನಾದ್ರೂ ಇವೆಂಟ್ ಹ್ಯಾಮರ್ ಅಂದ್ರೂ ಮತ್ತು ಡೋಜಿ ಕ್ಯಾಂಡಲ್ ಅಂದ್ರೂ ಈವ್ನಿಂಗ್ ಸ್ಟಾರ್ ಅಂದ್ರೂ ಏನಾದ್ರು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಈ ವಿಡಿಯೋನಲ್ಲಿ ಹೇಳ್ತೇನೆ ಅಂತ ಹೇಗೆ ಐಡೆಂಟಿಫೈ ಮಾಡಬೇಕು ಹೇಗಿಲ್ಲ ಅಂತ ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ ವಿತ್. ನೋಡ್ಬೋದು ಅಂತಂದ್ರೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಲ್ಲಿ ಭಾಳ ಅದಾವ. ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಟೋಟಲ್ 400-500 ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅದಾವ. ನೀವು ಏನೋ ಅಷ್ಟು ಐಡಿಯಾ ನೀವು ನೆನಪಿಡಕ್ ಆಗಲ್ಲ. ಯಾಕಂತಂದ್ರೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ 400 ಏನಾದ್ರು ನೆನಪಿಡಕ್ ಆಗಲ್ಲ. ಎಷ್ಟಂದ್ರೆ UPS ಸಿಲೆಬಸ್ನೂ ಇಲ್ಲ ಅಷ್ಟ. ಈಗ ನೋಡ್ಬೋದು ಅಂತಂದ್ರೆ ಲಾಜಿಕ್ ಥಿಂಕ್ ಮಾಡ್ಕೊಂಡು ನೆನಪಿಡ್ಕೋಬೇಕು. ನೋಡಂತಂದ್ರೆ ಫಸ್ಟ್ ನಾವು ನೋಡ್ಬೇಕಂತಂದ್ರೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಲ್ಲಿ ಟೋಟಲ್ 400 ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅದ. ನೋಡ್ಬೋದು ಇಲ್ಲಿ ಟೋಟಲ್ 500-600 ಏನಾದ್ರು ನೆನಪಿಡಕ್ ಆಗಲ್ಲ, ಭಾಳ ಅದಾವ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಲ್ಲಿ. ನಾವು ಇಂಪಾರ್ಟೆಂಟ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ತಂದೀನಿ. ಇದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬೇಕಂತಂದ್ರೆ PDF ಬೇಕಂತಂದ್ರೆ ಸ್ಪ್ಯಾಮ್ ಮಾಡಿ ಕಮೆಂಟ್ನಲ್ಲಿ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್. ಅಲ್ಲಿ ನಾವು ಏನಾದ್ರು ಜಾಸ್ತಿ ಕಮೆಂಟ್ ಬಂತಂದ್ರೆ ಆ PDF ಡಿಸ್ಕ್ರಿಪ್ಷನ್ ಹಾಕ್ತೇನಂತ. ಈ ಟೈಮ್ ವೇಸ್ಟ್ ಮಾಡಲ್ಲ, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಹೇಳ್ತೇನಂತ, ಎಕ್ಸಾಂಪಲ್ ಕೊಡ್ತೇನಂತ. ಇಂಥ ಟ್ರೇಡಿಂಗ್ ನೀವು ಹೋಗಿ ಯೂಸ್ ಮಾಡ್ಬೋದು. ಇದು ಫ್ರೀ ಐತಿ, ಎಲ್ಲರೂ ಯೂಸ್ ಮಾಡ್ತಾರೆ ಟ್ರೇಡಿಂಗ್ನಲ್ಲಿ. ಈ ಬ್ಯಾಕ್ ಟೆಸ್ಟು ಮಾಡ್ಬೋದು. ಅದು ಹೇಗೆ ಬ್ಯಾಕ್ ಟೆಸ್ಟ್ ಮಾಡ್ತಾರೆ ಹೇಗಿಲ್ಲ ಅಂತ ಅದು ಒಂದು ಎಪಿಸೋಡ್ ಐತಿ ತೆಗಿತದಂತ. ಅದು ಹೆಂಗಂತ ಹೇಳ್ತದಂತ. ಈಗ ನೋಡ್ಬೋದು ಅಂತಂದ್ರೆ ಅದು PDF ಐತೆ. PDF ನೋಡ್ಬೋದು ಅಂತಂದ್ರೆ ಫಸ್ಟ್ ನಾವು ಇದು PDF ಬೇಕಂತಂದ್ರೆ ಸ್ಪ್ಯಾಮ್ ಮಾಡ್ರೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂತ. ಇದು ನೋಡ್ಬೋದು ಅಂತಂದ್ರೆ ನಾವು ಯಾವ್ಯಾವ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ನೋಡ್ಬೋದು ಅಂತಂದ್ರೆ ಟೋಟಲ್ 6 ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅದಾವ. ಏನಾದ್ರು ಇಂಥ ಈ ಕ್ಯಾಂಡಲ್ ಏನಾದರೂ ಇಂಟರ್ಫೇಸ್ನಲ್ಲಿ ಏನಾದರೂ ಕಂಟಂದ್ರೆ ಟ್ರೇಡಿಂಗ್ ವ್ಯೂನಲ್ಲಿ ಕಂಟಂದ್ರೆ ಅವತ್ತು ನೀವು ಬಾಯ್ ಮಾಡ್ಬೇಕು, ಆಯ್ತಾ. ಇದು ನೋಡ್ಬೋದು ಅಂತಂದ್ರೆ ಫಸ್ಟ್ ನಾವು ನೋಡ್ಬೋದು ಅಂತಂದ್ರೆ ಬುಲಿಶ್ ಹ್ಯಾಮರ್ ಅಂದ್ರೂ ಮತ್ತು ಬುಲಿಶ್ ಇವೆಂಟೆಡ್ ಹ್ಯಾಮರ್ ಅಂದ್ರೂ ಮತ್ತು ಡ್ರ್ಯಾಗನ್ ಫ್ಲೋ ಡೋಜಿ ಅಂತಂದ್ರೆ ಎಲ್ಲ ನೀವು ಇದು ಹೆಸರು ಇದ್ದು ಜಪಾನೀಸ್ ಇಟ್ಟಾರ. ನಮ್ಗೇನು ಬೇಕಾ, ನಮ್ಗೆ ಕ್ಯಾಂಡಲ್ಸ್ಟಿಕ್ ಅಂತಂದ್ರೆ ಇದು ಬಾಯಿ ಹೋಗ್ಬೇಕು ಅಷ್ಟೇ. ಬಾಯಿ ಹೋದ್ರೆ ನಮ್ಗೆ ಪ್ರಾಫಿಟ್ ಆಗ್ಬೇಕು ಅಷ್ಟೇ. ಇದೆಲ್ಲ ನಮ್ಮ ಹೆಸರು ಬೇಡ, ಇಂಥ ಹೆಸರು ಊರಿಟ್ಟಾರ. ಈಗ ಬುಲಿಶ್ ಸ್ಪಿನ್ನಿಂಗ್ ಟಾಪ್ ಅಂದ್ರೂ ಮತ್ತು ಮಾರ್ನಿಂಗ್ ಸ್ಟಾರ್ ಅಂತಂದ್ರೂ 3 ವೈಟ್ ಸೋಲ್ಜರ್ ಇಲ್ಲ ಪವರ್ಫುಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅದಾವ. ನಾ PDF ಮಾಡಿನಲ್ಲ, ಎಲ್ಲ ಇಂಪಾರ್ಟೆಂಟ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ನೆನಪಿಡ್ಬೋದು. ಇನ್ನು ನೋಡ್ಬೋದು ಅಂತಂದ್ರೆ ಫಸ್ಟ್ ಬುಲಿಶ್ ಹ್ಯಾಮರ್ ಅಂತಂದ್ರೆ ಬುಲಿಶ್ ಏನು ರಿಪ್ರೆಸೆಂಟ್ ಆಗಿ ತೋರಿಸುತ್ತೆ. ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, ಇದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ತೋರಿಸ್ತೇನೆ ಅಂತ. ಫಸ್ಟ್ ನೋಡ್ಬೋದು ಅಂತಂದ್ರೆ ಇದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಐತಿ. ಇದು ವೀಕ್ ಅಂತಾರೆ, ಇದು ವೀಕ್ ಅಂತಾರೆ ಮತ್ತು ಇದು ಬೌಡಿ ಅಂತಾರೆ. ಇದು ಬೌಡಿ ಅಂತಾರೆ, ತಳಗಿನ ವೀಕ್ ಅಂತಾರೆ. ವೀಕ್ನೂ ಅನ್ಬೋದು, ಶ್ಯಾಡೋನು ಅನ್ಬೋದು. ಈಗ ಏನಾದ್ರೂ ಎಕ್ಸಾಂಪಲ್ ವೀಕ್ ದೊಡ್ಡದೈತಿ, 3-4% ಉದ್ದೈತಿ ವೀಕ್, ಬೌಡಿ ಸಂದೈತಿ 2% ಸಂದೈತಿ ಅಂತಂದ್ರೆ ನಾವೇನು ತಿಳ್ಕೊಬೇಕು, ಬಯರ್ಸ್ ಸ್ಟ್ರಾಂಗ್ ಅನ್ನೋದು ತಿಳ್ಕೊಬೇಕು. ಈಗ ನೋಡ್ಬೋದು ಅಂತಂದ್ರೆ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಏನಂತ ಎಕ್ಸಾಂಪಲ್ ನೋಡ್ಬೋದು. ಯಾವತ್ತು ಗ್ರೀನ್ ಕ್ಯಾಂಡಲ್ ತಳಗಿಂತ ಓಪನ್ ಆಗಿ ಮ್ಯಾಲೆ ಕ್ಲೋಸ್ ಆಗುತ್ತೆ, ಹೈ ಮ್ಯಾಲೆ ಆಗುತ್ತೆ, ತಳಗ ವೀಕ್ ಇದ್ದಿದ್ದ ಲೋ ಆಗುತ್ತೆ. ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ತಿಳಲ್ಲ. ಈಗ ನೋಡ್ಬೋದು ಅಂತಂದ್ರೆ ಫಸ್ಟ್ ನಾ ಎಲ್ಲಿಂದ ಓಪನ್ ಆಗುತ್ತೆ ನಾ ಹೇಳಿನಿ. ಓಪನ್ ತಳಗಿಂದ ಆಗುತ್ತೆ, ಓಪನ್ ತಳಗಿಂದಾಗಿ ಕ್ಲೋಸ್ ಎಲ್ಲಾಗುತ್ತೆ, ಮ್ಯಾಲೆ ಕ್ಲೋಸ್ ಆಗುತ್ತೆ, ಇಲ್ಲಿ ಕ್ಲೋಸ್ ಆಗುತ್ತೆ. ಅದ ಲೋ ಎಲ್ಲಾಗುತ್ತೆ, ಮ್ಯಾಲೆ ಲೋ ಆಗುತ್ತೆ, ತಳಗೆ ಲೋ ಆಗುತ್ತೆ, ಮ್ಯಾಲೆ ಹೈ ಆಗುತ್ತೆ. ನೋಡ್ಬೋದು ಫಸ್ಟ್ ನಾ ಮ್ಯಾಲೆ ಹೈ ಹಾಕಿನಿ, ತಳಗಿಂದ ಲೋ ಹಾಕೀನಿ. ಫಸ್ಟ್ ಇದಂತ ಇಲ್ಲ ಇಂಪಾರ್ಟೆಂಟ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ನೀವು ತಿಳ್ಕೊಬೋದು. ಬುಲಿಶ್ ಎಮ್ ಅಂತಂದ್ರೆ ಎಲ್ಲ ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ ಅಂತ. ಇನ್ನೊಂದು ಅಂತಂದ್ರೆ ಓಪನ್ ಎಷ್ಟು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಲೆಕ್ಕನಲ್ಲಿ
ರೂಪಾಯಿನ ಏನಾದರೂ ನೀವು ಬಾಯ್ ಮಾಡಿರ, ಆ ಬಾಯ್ ಮಾಡಿ ಮ್ಯಾಲೆ ಎಷ್ಟಾಗೈತಿ ಕ್ಲೋಸ್ ಎಷ್ಟಾಗೈತಿ, 100 ರೂಪಾಯಿನಿಂದ 95 ರೂಪಾಯಿ ಕ್ಲೋಸ್ ಆಗೈತಿ. 95 ರೂಪಾಯಿ ಕ್ಲೋಸ್ ಆಗಿ ಎಷ್ಟಾಗೈತಿ, ಹೈ ಟಚ್ ಆಗೈತಿ, ಹೈ ಟಚ್ ಆಗಿದ್ದ 100 ಮತ್ತು 110 ರೂಪಾಯಿ ಟಚ್ ಆಗೈತಿ. 110 ರೂಪಾಯಿ ಟಚ್ ಆಗಿ ಲೋ ಎಷ್ಟಾಗೈತಿ, 100 ರೂಪಾಯಿ ಲೋ ಆಗೈತೆ. ಇಷ್ಟ ನೋಡ್ಬೋದು ಅಂತಂದ್ರೆ ಏನೂ ಇಲ್ಲ ಅರ್ಥದಲ್ಲಿ ರಾಕೆಟ್ ಸೈಂಟಿಸ್ಟ್ ಏನಿಲ್ಲ, ಇದು UPS ಲ್ಯಾಬಸ್ ಅಂತೆಲ್ಲ ನೀವು ಲಾಜಿಕ್ ಥಿಂಕ್ ಮಾಡ್ಕೊಂಡು ನೀವು ಇದು ಮಾಡ್ಕೋಬೋದು. ಈಗ ನೋಡ್ಬೋದು ಅಂತಂದ್ರೆ ಓಪನ್ ಪ್ರೈಸ್ ಏನೈತಿ 100 ರೂಪಾಯಿ ಐತಿ ಓಪನ್ ಪ್ರೈಸ್, ಕ್ಲೋಸ್ ಪ್ರೈಸ್ ಏನೈತಿ 95 ಮಟ್ಟ ಕ್ಲೋಸ್ ಆಗೈತಿ, ಹೈ ಏನಾಗೈತಿ 110 ರೂಪಾಯಿ ಆಗೈತಿ, ಲೋ ಆಗಿ 100 ರೂಪಾಯಿ ಅಷ್ಟು ಲೋ ಆಗೈತಿ. ನೋಡ್ಬೋದು ಅಂತಂದ್ರೆ ಈ ಕ್ಯಾಂಡಲ್ನಲ್ಲಿ ಬುಲಿಶ್ ಕ್ಯಾಂಡಲ್ನಲ್ಲಿ ಯಾವತ್ತು ಬುಲಿಶ್ ಕ್ಯಾಂಡಲ್ನಲ್ಲಿ ತೆಳಗಾಗುತ್ತೆ, ಡೌನ್ ಮಾರ್ಕೆಟ್ನಲ್ಲಿ ಈ ಕ್ಯಾಂಡಲ್ ಆಗುತ್ತೆ. ಈಗ ರೆಡ್ಡು ಆಗ್ಬೋದು ಗ್ರೀನು ಆಗ್ಬೋದು. ಇಂಥ ಗ್ರೀನ್ ಕಂಟೆಂಟ್ನ ನೀವು ಬಾಯ್ ಮಾಡ್ಬೇಕು. ಏನಾದರೂ ರೆಡ್ ಕಂಟೆಂಟ್ ನಾನು ಸೇಲ್ ಮಾಡ್ತಾ ಹಂಗೇನಿಲ್ಲ, ಯಾರು ಅದಾವೆ ರೆಡ್ಡು ಆಗ್ಬೋದು ಗ್ರೀನ್ ಆಗ್ಬೋದು. ಈಗ ಎಕ್ಸಾಂಪಲ್ ನೋಡ್ಬೋದು ಅಂತಂದ್ರೆ ಬುಲಿಶ್ ಹ್ಯಾಮರ್ನಲ್ಲಿ ಇದೇ ಹೆಸರೈತಿ ಬುಲಿಶ್ ಹ್ಯಾಮರ್. ಈಗ ನೋಡಿ ಎಕ್ಸಾಂಪಲ್ ನೋಡ್ಬೋದು ಅಂತಂದ್ರೆ ಇಂಥ ಕ್ಯಾಂಡಲ್ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ. ಈಗ ಎಕ್ಸಾಂಪಲ್ ನೋಡ್ಬೋದು ಅಂತಂದ್ರೆ ಇದು ಇಂಥ ಕ್ಯಾಂಡಲ್ ಏನಾದ್ರು ಸಿಕ್ತಂದ್ರೆ ಇಂಟರ್ಫೇಸ್ನಲ್ಲಿ ಟ್ರೇಡಿಂಗ್ ವ್ಯೂನಲ್ಲಿ ಇಂಥ ಕ್ಯಾಂಡಲ್ ಸಿಕ್ತಂದ್ರೆ ನೀವು ಬಾಯ್ ಮಾಡ್ಬೇಕು. ಯಾವಾಗ ಬಾಯ್ ಮಾಡ್ಬೇಕು, ಇಂಥ ಹ್ಯಾಮರ್ ಕ್ಯಾಂಡಲ್ ಬಂತಂದ್ರೆ ಅಷ್ಟೇ ಬಾಯ್ ಮಾಡ್ಬೇಕು. ದೊಡ್ಡ ವೀಕ್ ಐತಿ 3-4% ವೀಕ್ ದೊಡ್ಡದೈತಿ, ಬೌಡಿ ಸಂದ ಐತಿ 2% ಬೌಡಿ ಐತಿ. ಈಗ ನೋಡ್ಬೋದು ಅಂತಂದ್ರೆ ಇದು ದೊಡ್ಡ ಇಷ್ಟೇ 2-3-4% ಪಾಯಿಂಟ್ ಮೇಲೆ ಹೋಗೈತೆ. ಪೈಪ್ಸ್ ಅಂತಾರೆ, ಪಾಯಿಂಟು ಅಂತಾರೆ ನಮ್ಮ ಟ್ರೇಡಿಂಗ್ನಲ್ಲಿ. ಈಗ ನೋಡ್ಬೋದು ಅಂತಂದ್ರೆ 3-4 ಪಾಯಿಂಟ್ಸ್ ಮ್ಯಾಲೋಗಿ ನೀವು ಕ್ಯಾಪ್ಚರ್ ಆಗೈತೆ, ನೀವು ಅಲ್ಲಿ ಮಟ್ಟ ಪ್ರಾಫಿಟ್ ಆಗ್ಬೋದು. ಇಲ್ಲಿ ಮಟ್ಟ ಹೋಗೈತೆ ನಿಮ್ದು ದೊಡ್ಡದು ಹಾಯ್ ಆಗಿ. ಸಪೋರ್ಟ್ ರಿಜಿಸ್ಟೆನ್ಸ್ ಮುಂದಿನ ಎಪಿಸೋಡ್ನಲ್ಲಿ ಬರುತ್ತೆ. ಸಪೋರ್ಟ್ ಆಗಿ ಅದು ಸಪೋರ್ಟ್ ಅಂದ್ರೆ ಇದು ಸಪೋರ್ಟ್, ಇದು ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್ ಅಂದ್ರೂ ಸಪೋರ್ಟ್ ಆಗಿ ಮೇಲೆ ಹೋಗಿದ್ದು, ಸಪೋರ್ಟ್ ಆಗಿ ತೆಳಗೆ ಬರ್ತದೆ, ರೆಸಿಸ್ಟೆನ್ಸ್ ಆಗಿ ತೆಳಗೆ ಬರ್ತೈತೆ. ಅದು ಮುಂದಿನ ಎಪಿಸೋಡ್ನಲ್ಲಿ ಬರ್ತೈತೆ. ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂತ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಯಾವ ಅಂತ ನೋಡ್ಕೋಬೋದು. ಇದು ನೋಡ್ಬೋದು ಅಂತಂದ್ರೆ ಬುಲಿಶ್ ಇವೆಂಟೇಜ್ ಹ್ಯಾಮರ್. ಈ ಬುಲಿಶ್ ಇವೆಂಟೇಜ್ ಹ್ಯಾಮರ್ ಅಂದ್ರೂ ಇದು ದೊಡ್ಡ ವೀಕ್ ಮೇಲೆ ಆಗುತ್ತೆ, ತೆಳಗೆ ಬೋಡಿ ಆಗುತ್ತೆ. ನಾ ಹೇಳಿ ನಿಮ್ಗೆ ಯಾವತ್ತು ತೆಳಗಿಂದ ಓಪನ್ ಆಗುತ್ತೆ, ಇಲ್ಲ ಐತೆ ನೋಡಿ ಓಪನ್, ಇದು ಕ್ಲೋಸ್ ಆಗೈತಿ ಪ್ರೈಸ್. ಫಾರ್ ಎಕ್ಸಾಂಪಲ್ 100 ರೂಪಾಯಿ ನೀವು 100 ರೂಪಾಯಿನ ಬಾಯ್ ಮಾಡಿರ, ಅದು 100 ರೂಪಾಯಿ ಎಷ್ಟಾಗೈತಿ ಕ್ಲೋಸ್ ಎಷ್ಟಾಗೈತಿ 90 ರೂಪಾಯಿ ಕ್ಲೋಸ್ ಆಗೈತಿ. 90 ರೂಪಾಯಿ ಕ್ಲೋಸ್ ಆಗಿ ಹೈ ಎಷ್ಟಾಗೈತಿ, ಹೈ ಆಗಿದ್ದು 95 ರೂಪಾಯಿಗೆ ಹೈ ಆಗೈತಿ. ಲಾಸ್ಟಿಗೆ ಲೋ ಎಷ್ಟಾಗೈತಿ 98 ರೂಪಾಯಿ ಲೋ ಆಗೈತೆ. ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಎಕ್ಸಾಂಪಲ್ ನಿಮ್ಗೆ ತಿಳಿಬೇಕಂತಂದ್ರೆ ಈಗ ನೋಡ್ಬೋದು ಅಂತಂದ್ರೆ ಇವೆಂಟೇಜ್ ಹ್ಯಾಮರ್ ಅಂತಂದ್ರೆ ಯಾವತ್ತು ಮಾರ್ಕೆಟ್ನಲ್ಲಿ ಎಕ್ಸಾಂಪಲ್ ನೋಡ್ಬೋದು ಅಂತಂದ್ರೆ ಮಾರ್ಕೆಟ್ನಲ್ಲಿ ಯಾವತ್ತು ಮಾರ್ಕೆಟ್ನಲ್ಲಿ ಡೌನ್ ಸೈಡ್ ಆಗುತ್ತೆ ಈ ಇವೆಂಟೇಜ್ ಹ್ಯಾಮರ್ ನೋಡಿ. ಯಾವತ್ತು ನೀವು ಎಂಟ್ರಿ ಪಾಯಿಂಟ್ ಇರ್ತಾ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಏನಾದ್ರು ಕಂಟಂದ್ರೆ ರೆಡ್ ಆಗ್ಬೋದು ಗ್ರೀನ್ ಆಗ್ಬೋದು. ಯಾವತ್ತು ರೆಡ್ ಅಂತಂದ್ರೆ ಹೇಳಿ ನಿಮ್ಗೆ, ಯಾವತ್ತು ರೆಡ್ ಅಂತಂದ್ರೆ ಅವತ್ತು ಬಾಯ್ ಮಾಡ್ಬೋದು. ಪೊಸಿಷನ್ ನೋಡಿ ಅನಾಲಿಸಿಸ್ ಮಾಡಿ ನೀವು ಬಾಯ್ ಮಾಡ್ಬೋದು. ನೀವು ಏನಾದ್ರೂ ಇಂಥದ್ದು ಅಂತಂದ್ರೆ ಎಂಟ್ರಿ ಪಾಯಿಂಟ್ ನೀವು ಅವತ್ತು ಹಾಕಿ ಬಾಯ್ ಮಾಡ್ಬೋದು. ಆರಾಮ್ ನೀವು ಒಂದು 3-4% ಪ್ರಾಫಿಟ್ ಆಗ್ಬೋದು. ನೀವು ಏನಾದರೂ ರೊಕ್ಕ ಜಾಸ್ತಿ ಐತಿ, ನೀವು ರೊಕ್ಕ ಜಾಸ್ತಿ ಹಾಕಿತ್ತು ಅಂತಂದ್ರೆ ಚಲೋ ಪ್ರಾಫಿಟ್ ಆಗ್ತೈತೆ, ಕಡಿಮೆ ರೊಕ್ಕ ಹಾಕಿತ್ತಂದ್ರೆ ಕಡಿಮೆ ಪ್ರಾಫಿಟ್ ಆಗ್ತದೆ ಅಷ್ಟೇ. ಈಗ ಡ್ರ್ಯಾಗನ್ ಫ್ಲೋ ಡೋಜಿನಲ್ಲಿ ದೊಡ್ಡ ವೀಕ್ ಇರ್ತೈತೆ, 4% ದೊಡ್ಡ ವೀಕ್ ಇರುತ್ತೆ. ಬೌಡಿ ಅಂತ ಇರಲ್ಲ, ಒಂದು ಕಡಿ ಬ್ಲ್ಯಾಕ್ ಬೌಡಿ ಇರ್ತೈತಿ, ಬ್ಲ್ಯಾಕ್ ಇರ್ಬೋದು, ರೆಡ್ ಇರ್ಬೋದು, ಗ್ರೀನ್ ಇರ್ಬೋದು. ಇನ್ನೊಂದು ದೊಡ್ಡ ಬೌಡಿ ಇರ್ತೈತಿ, ದೊಡ್ಡ ಬೌಡಿ ಇದು ಹಿಂಗೆ ಇರುತ್ತೆ. ಓಪನ್ ನೋಡ್ಬೋದು ಅಂತಂದ್ರೆ ಬೌಡಿ ಐತಿ, ಸಣ್ಣ ಬೌಡಿ ಅಂತಂದ್ರೆ ಅಲ್ಲಿಂದ ಮ್ಯಾಲಿನ ಐತೆ, ವೀಕ್ ಅಂತ ಮ್ಯಾಲೆ ಇಲ್ಲ, ತಳಗಿಂದ ಓಪನ್ ಐತಿದ. ಯಾವತ್ತು ತಳಗಿಂದ ಓಪನ್ ಆಗಿತ್ತು, ಗ್ರೀನ್ ಕ್ಯಾಂಡಲ್ನಲ್ಲಿ ತಳಗಿಂದ ಓಪನ್ ಆಗಿತ್ತು. ನೋಡಿ ಡ್ರ್ಯಾಗನ್ ಫ್ಲೋ ಡೋಜಿನಲ್ಲಿ ಎಕ್ಸಾಂಪಲ್ ನೋಡ್ಬೋದು ಅಂತಂದ್ರೆ ಕ್ಯಾಂಡಲ್ ಏನಾದ್ರು ಕಂತೆ ಅಂತಂದ್ರೆ ನೀವು ಬಾಯ್ ಮಾಡ್ಬೋದು. ರೆಡ್ ಇರ್ಬೋದು, ಗ್ರೀನ್ ಇರ್ಬೋದು. ಯಾವತ್ತು ರೆಡ್ ಅಂತಂದ್ರೆ ಏನೋ ಹೇಳಿ ನಿಮ್ಗೆ ಅಂತ ಕ್ಯಾಂಡಲ್ ನೋಡಿ. ಎಕ್ಸಾಂಪಲ್ 2 ಎಕ್ಸಾಂಪಲ್ ಅದಾವ ಇಲ್ಲ ಅಷ್ಟೇ. ಇನ್ನು ನೋಡ್ಬೋದು ಅಂತಂದ್ರೆ ಬುಲಿಶ್ ಸ್ಪಿನ್ನಿಂಗ್ ಟಾಪ್ನಲ್ಲಿ ಇದು ಓಪನ್ ಅಂತ ಬಾಯರ್ ಅದಾವ, ಸೇಲರ್ಸ್ ಅದಾವ. ಯಾವುದು ಕಾಂಪಿಟೇಷನ್ ಭಾಳ ಐತೆ. ಇದು ಬಾಯರ್ ಕಡೆ ವಾಲ್ ಕಾಂಪಿಟೇಷನ್ ಐತಿ. ನೋಡ್ಬೋದು ಅಂತಂದ್ರೆ ಇದು ದೊಡ್ಡ ವೀಕ್ ಐತಿ, 2 ಕಡೆ ದೊಡ್ಡ ವೀಕ್ ಐತಿ. ಅಂದ್ರೆ ವೀಕ್ ನಾ ಹೇಳೀನಿ, ಎಂಥ ವೀಕ್ ದೊಡ್ಡದಿರ್ತೈತಿ ಅವ್ರ ಕಡೆ ಬಾಯರ್ ಕಡೆ ಭಾಳ ಐತಂತ. ಎಕ್ಸಾಂಪಲ್ ನೋಡ್ಬೋದು ಅಂತಂದ್ರೆ ಇದು ಬುಲಿಶ್ ಸ್ಪಿನ್ನಿಂಗ್ ಟಾಪ್ ಎಕ್ಸಾಂಪಲ್ ನೋಡ್ಬೋದು ಅಂತಂದ್ರೆ ಇದು ಬುಲಿಶ್ ಸ್ಪಿನ್ನಿಂಗ್ ಟಾಪ್ ಏನಾದರೂ ನಿಮ್ಗೆ ಕಂಡು ಅಂತಂದ್ರೆ ಅವತ್ತು ನೀವು ಬಾಯ್ ಮಾಡ್ಬೋದು ಅಷ್ಟೇ. ಮಾರ್ನಿಂಗ್ ಸ್ಟಾರ್ ಅಂದ್ರೂ ಮಾರ್ನಿಂಗ್ ಸ್ಟಾರ್ ಏನು ರಿಪ್ರೆಸೆಂಟ್ ಆಗಿ ತೋರಿಸೈತೆ. ಇದು ಮಾರ್ನಿಂಗ್ ಸ್ಟಾರ್ ಯಾವತ್ತು ತೆಳಗಾಗ್ತೈತೆ, ಡೌನ್ ಸೈಡ್ ಮಾರ್ಕೆಟ್ ಕಡೆ ಆಗ್ತೈತೆ, ಅವತ್ತು ಮ್ಯಾಲೆ ಹೋಗ್ತೈತೆ. ನೋಡ್ಬೋದು ಅಂತಂದ್ರೆ ಎಕ್ಸಾಂಪಲ್ ನೋಡ್ಬೋದು ಅಂತಂದ್ರೆ ಮಾರ್ನಿಂಗ್ ಸ್ಟಾರ್ ಎಕ್ಸಾಂಪಲ್ ನೋಡ್ಬೋದು ಅಂತಂದ್ರೆ ಇಂಥ ಎಕ್ಸಾಂಪಲ್ ಏನಾದ್ರು ಕಂಟಂದ್ರೆ ಮಾರ್ನಿಂಗ್ ಸ್ಟಾರ್ ಅದ್ರ ಮೇಲೆ ಏನೈತಿ ಗ್ರೀನ್ ಇತ್ತು, ಇದು ರೆಡ್ ಐತೆ. ನಾ ಹೇಳಿನಿ ಗ್ರೀನ್ ಆಗ್ಬೋದು, ರೆಡ್ ಆಗ್ಬೋದು. ಮಾರ್ನಿಂಗ್ ಸ್ಟಾರ್ ಇಂಥ ಅಂತಂದ್ರೆ ನೀವು ಬಾಯ್ ಮಾಡ್ಬೋದು ಅಷ್ಟೇ. ಇನ್ನೊಂದು 3 ವೈಟ್ ಸೋಲ್ಜರ್ ಏನು ರಿಪ್ರೆಸೆಂಟ್ ಆಗಿ ಅಂತ ತೋರಿಸುತ್ತೆ. 3 ವೈಟ್ ಸೋಲ್ಜರ್ ಅಂತಂದ್ರೆ ಇದು ಒಂದು ವೀಕ್ ಇರುತ್ತೆ, ಒಂದೊಂದು ವೀಕ್ ಇರಲ್ಲ. ಇನ್ನೊಂದು ಒಂದು ವೀಕ್ ಇಲ್ಲ ಇದಕ್ಕೆ.
ಇದಕ್ಕೆ ಒಂದು ವೀಕ್ ಇಲ್ಲ, ಇದಕ್ಕೆ ಒಂದು ವೀಕ್ ಐತಿ, ಇದಕ್ಕೂ ವೀಕ್ ಐತಿ. ಇಂಥ ಮಾರ್ನಿಂಗ್ ಸ್ಟಾರ್ 3 ವೈಟ್ ಸೋಲ್ಜರ್ನಲ್ಲಿ ರೇರ್ ಆಗೋದು 3 ವೈಟ್ ಸೋಲ್ಜರ್. ಯಾಕಂತಂದ್ರೆ ಇಂಥ ಬಾಯರ್ಸ್ ಭಾಳ ಇರ್ತಾರೆ, ಮೆನುಪ್ಲೇಟ್ ಭಾಳ ಆಗ್ತೈತಿ. ಇಂಥ ಕ್ಯಾಂಡಲ್ ಏನಾದ್ರೂ 3 ಕ್ಯಾಂಡಲ್ ಗ್ರೀನ್ ಐತಿ ಇಂಥ ಕಂಡ್ ಅಂತಂದ್ರೆ ನೀವು ಬೈ ಮಾಡ್ಬೋದು ಅವತ್ತು. ಇನ್ನೊಂದು ಬಂದಂತೂ ಎಕ್ಸಾಂಪಲ್ ನೋಡ್ಬೋದು ಅಂತಂದ್ರೆ ಇಂಥ ಎಕ್ಸಾಂಪಲ್ ಐತಿ, ಅವತ್ತು ನೀವು ಇಂಥ ಕ್ಯಾಂಡಲ್ ಐತಿ, ಇದು ಏನಾದ್ರು ಕ್ಯಾಂಡಲ್ ಏನಾದ್ರು ಕಂಟಂದ್ರೆ ಬೈ ಮಾಡ್ಬೋದು ಅಷ್ಟೇ. ಇನ್ನೊಂದು ಬಂತು ಬುಲಿಶ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಆಯ್ತು. ಬಿಲಿಶ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಲ್ಲಿ ಹೋಗೋಣ ಅಂತ. இந்த ಕ್ಯಾಂಡಲ್ ಬೇಕಂತಂದು ಕಮೆಂಟ್ ಹಾಕ್ರಿ, ಸ್ಪ್ಯಾಮ್ ಮಾಡಿ ಫುಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂತ ನಾನು ತೊಗೊಂಬರ್ತೇನೆ ಅಂತ. ಫಸ್ಟ್ ಏನು ತೊಗೋತೀನಿ, ಮ್ಯಾಲೆ ಹೋಗಿತಾರ. ಓಕೆ, ಈಗ ನೋಡ್ಬೋದು ಅಂತಂದ್ರೆ ನಾವು ಯಾವ್ಯಾವ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್, ಬಿಲಿಶ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ನೋಡ್ಬೋದು ಅಂತಂದ್ರೆ, ಬಿಲಿಶ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಲ್ಲಿ ಮಾರ್ಬೋಜು ಅಂದ್ರನು, ಬಿಲಿಶ್ ಇಂಗಲ್ಫಿಂಗ್ ಅಂದ್ರನು, ಬಿಲಿಶ್ ಹೆರಾಮಿ ಅಂದ್ರನು, ಶೂಟಿಂಗ್ ಸ್ಟಾರ್ ಅಂದ್ರನು, ಈವ್ನಿಂಗ್ ಸ್ಟಾರ್ ಅಂದ್ರನು, 3 ಬ್ಲ್ಯಾಕ್ ಕ್ರೋ, ಅದರಲ್ಲಿ 3 ಕ್ರೋ ನೋಡಿದ್ವಿ, ವೈಟ್ ಕ್ರೋ ನೋಡಿದ್ವಿ, ಇದು 3 ಬ್ಲ್ಯಾಕ್ ಕ್ರೋಸ್ ಅಂತಂದ್ರೆ ಈ ಏನೈತೆ ಅಂತ ನಾವು ಬಿಲಿಶ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಲ್ಲಿ ನೋಡ್ಬೋದು ಅಂತಂದ್ರೆ. ಈಗ ನೋಡ್ಬೋದು ಅಂತಂದ್ರೆ ಬಿಲಿಶ್ ಮಾರ್ಬೂಜು ಅಂದ್ರೆ ಬಿಲಿಶ್ ಮಾರ್ಬೂಜಿ ಏನು ರಿಪ್ರೆಸೆಂಟ್ ಆಗಿ ತೋರಿಸುತ್ತೆ. ಬಿಲಿಶ್ ಮಾರ್ಬೂಜಿ ಏನೂ ಇಲ್ಲ, ರಾಕೆಟ್ ಸೈಂಟಿವ್ ಏನೂ ಇಲ್ಲ ಅದರಲ್ಲಿ ಅಂತಂದ್ರೆ ಏನಿಲ್ಲ ಅಂತಂದ್ರೆ ಫಸ್ಟ್ ನಾವು ನೋಡ್ಬೋದು ಅಂತ ಬಿಲಿಶ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಒಟ್ಟು ದೊಡ್ಡ ವೀಕ್ ಇರಲ್ಲ, ಏನೂ ಇರಲ್ಲ, ಜಸ್ಟ್ ಬಾಡಿ ಇರುತ್ತೆ ಅಂತಂದ್ರೆ ಸೇಲರ್ಸ್ ಭಾಳ ಅಂತ ತಿಳ್ಕೊಬೋದು. ಯಾವತ್ತು ಸೇಲರ್ಸ್ ಅಂತಂದ್ರೆ ಇಂಥ ಕ್ಯಾಂಡಲ್ ಮಾರಕ್ ಆಗ್ತದೆ ಅಂತ. ಇಂಥ ಕ್ಯಾಂಡಲ್ ಏನಾದ್ರು ನೀವು ಸಿಕ್ತಂತಂದ್ರೆ ಟ್ರೇಡಿಂಗ್ ವ್ಯೂನಲ್ಲಿ ಅವತ್ತು ನೀವು ಸೇಲ್ ಮಾಡ್ಬೋದು. ಇನ್ನೊಂದು ಅಂತಂದ್ರೆ ಪೂರ ಇದಕ್ಕೆ ವೀಕ್ ಇರಲ್ಲ, ಯಾವತ್ತು ಬಾಯರ್ ಕಡೆ ಸೇಲರ್ ಕಡೆ ಭಾಳ ಐತೆ. ಇಂಥದ್ದು ಬಾಯರ್ ಕಡೆ ಬೇಕಂತಂದ್ರೆ ನೀವು ಇಂಥ ಗ್ರೀನ್ ಕ್ಯಾಂಡಲ್ ಇರ್ತೈತಿ, ಇದು ಪೂರ ಗ್ರೀನ್ ಇರ್ತೈತೆ, ಅದು ಬಾಯರ್ ಕಡೆ ಇರ್ತೈತೆ. ಇದು ಸೇಲ್ ಐತೆ, ರೇಟ್ ಫುಲ್ ರೇಟ್ ಇರ್ತೈತೆ, ಇದು ಸೇಲ್ ಕಡೆ ಐತೆ. ನೋಡ್ಬೋದು ಇಂಥ ಎಕ್ಸಾಂಪಲ್ ನೋಡ್ಬೋದು, ಇದು ರೇಟ್ ಐತೆ, ಇದು ಮಾರ್ಕೆಟ್ ಡೌನ್ ಕಡೆ ಹೋಗ್ತೈತೆ. ಎಕ್ಸಾಂಪಲ್ ನೋಡ್ಬೋದು ಅಂತಂದ್ರೆ ಬಿಲಿಶ್ ಮಾರ್ಬೂಜ್ ಕ್ಯಾಂಡಲ್ ಅಲ್ಲಿ ಇಂಥ ಎಕ್ಸಾಂಪಲ್ ಐತೆ. ಅಂದ್ರೆ ವೀಕ್ ಇರುತ್ತೆ, ನಾವು ವೀಕ್ ಅಂತ ಇರಲ್ಲ, ಸ್ವಲ್ಪ 1%, 1.5%, 2% ಅಷ್ಟೇ ವೀಕ್ ಇರುತ್ತೆ. ಇಂಥ ಕ್ಯಾಂಡಲ್ ಏನಾದ್ರು ಕಂಟ್ ಅಂದ್ರೆ ಸೇಲ್ ಮಾಡಬಹುದು. ಈಗ ಬಿಲಿಶ್ ಇಂಗಲ್ಫಿಂಗ್ ಕ್ಯಾಂಡಲ್ ಅಂತಂದ್ರೆ, ಈ ಬಿಲಿಶ್ ಇಂಗಲ್ಫಿಂಗ್ ಕ್ಯಾಂಡಲ್ ಅಂತಂದ್ರೆ ಈಗ ನೋಡ್ಬೋದು ಅಂತಂದ್ರೆ ದೊಡ್ಡ ಏನಂತೆ, ಇದ ಕ್ಯಾಂಡಲ್ ನಲ್ಲಿ ಯಾವತ್ತು ಓಪನ್ ಮ್ಯಾಲಿಂದ ಆಗುತ್ತೆ. ನಾ ಹೇಳಿನಿ ಗ್ರೀನ್ ಕ್ಯಾಂಡಲ್ ತಳಗಿಂದ ಓಪನ್ ಆಗುತ್ತೆ, ಮ್ಯಾಲೆ ಕ್ಲೋಸ್ ಆಗುತ್ತೆ, ಹೈ ಮ್ಯಾಲೆ ತಳಗ ಲೋ ಆಗುತ್ತೆ. ಇದಂಗಿಲ್ಲ, ಬಿಲಿಶ್ ಇಂಗಲ್ಫಿಂಗ್ ನಲ್ಲಿ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಲ್ಲಿ ಮ್ಯಾಲೆ ಓಪನ್ ಆಗುತ್ತೆ, ತಳಗ್ ಕ್ಲೋಸ್ ಆಗುತ್ತೆ, ಹೈ ಮ್ಯಾಲೆ ಆಗುತ್ತೆ, ಲೋ ತೆಳಗಾಗುತ್ತೆ. ಸೇಮ್ ಐತಿ, ಹೈ ಲೋ. ಬಿಲಿಶ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಮತ್ತು ಬುಲಿಶ್ ಕ್ಯಾಂಡಲ್ ಸೇಮ್ ಐತಿ. ಡಿಫ್ರೆಂಟ್ ಏನಿದೆ, ಬುಲಿಶ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಲ್ಲಿ ತಳಗ್ ಓಪನ್ ಆಗುತ್ತೆ, ಮೇಲೆ ಕ್ಲೋಸ್ ಆಗುತ್ತೆ. ಬಿಲಿಶ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಲ್ಲಿ ಹಂಗೇನಿಲ್ಲ, ಮ್ಯಾಲಿಂದ ಓಪನ್ ಆಗುತ್ತೆ, ತಳಗ್ ಕ್ಲೋಸ್ ಆಗುತ್ತೆ. ನೋಡ್ಬೋದು ಅಂತಂದ್ರೆ ಎಕ್ಸಾಂಪಲ್ ನೋಡ್ಬೋದು ಬಿಲಿಶ್ ಇಂಗಲ್ಫಿಂಗ್ ಕ್ಯಾಂಡಲ್ ಅಲ್ಲಿ ಇದಂತ ಕ್ಯಾಂಡಲ್ ಏನಾದ್ರು 2% ದೊಡ್ಡದೈತಿ. ಏನ್ ದೊಡ್ಡದೈತೆ ಅಂತಂದ್ರೆ ರೈಟ್ ಕ್ಯಾಂಡಲ್ ದೊಡ್ಡದೈತೆ ನೋಡ್ಬೋದು ಅಂತ. ಇಂಥ ಕ್ಯಾಂಡಲ್ ಏನಾದ್ರು ಕಂತಂದ್ರೆ ನೀವು ಸೇಲ್ ಮಾಡಬಹುದು. ಬಿಲಿಶ್ ಹರಾಮಿ ಅಂದ್ರು, ಬಿಲಿಶ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಹರಾಮಿ ಅಂತಂದ್ರು ಇದು ಮದರ್ ಬೇಬಿ ಅಂತಾರ. ಅದಕ್ಕೆ ಇನ್ನೊಂದು ಹೆಸರು ಐತಿ, ನಾ ಹೆಸರು ಐತಿಲ್ಲ, ಅವರ ಹೆಸರು ಇಟ್ಟಾರ, ಜಪಾನೀಸ್. ಇನ್ನೊಂದು ಅಂತಂದ್ರೆ ಇಂತ ದೊಡ್ಡ ಕ್ಯಾಂಡಲ್ ಐತಿ, ಓಪನ್ ಆಗೈತಿ, ಕ್ಲೋಸ್ ಆಗೈತಿ. ನೀವು ಅಂತೀರ ಏನಾದ್ರು ಇತ್ತು ದೊಡ್ಡ ಗ್ರೀನ್ ಐತಿ, ಹಂಗೇನಿಲ್ಲ, ಎಲ್ಲಿ ಓಪನ್ ಆಗಿತ್ತು ಎಲ್ಲಿ ಕ್ಲೋಸ್ ಆಗಿತ್ತು ಫಸ್ಟ್ ಅದು ಐಡೆಂಟಿಫೈ ಮಾಡಿ ನೀವು ಸೇಲ್ ಮಾಡ್ಬೋದು. ಬಿಲಿಶ್ ಹರಾಮಿ ಆಯ್ತು. ಬಿಲಿಶ್ ಹರಾಮಿನಲ್ಲಿ ನೋಡ್ಬೋದು ಅಂತಂದ್ರೆ ಎಕ್ಸಾಂಪಲ್ ನೋಡ್ಬೋದು ಅಂತಂದ್ರೆ ದೊಡ್ಡ ಕ್ಯಾಂಡಲ್ ಐತಿ, ದೊಡ್ಡ ಕ್ಯಾಂಡಲ್ ಆತಂತ ತಳಗ ಏನೈತಿ ಒಂದು ಸಂದ ಕ್ಯಾಂಡಲ್ ಐತಿ. ಇದು ನೋಡ್ಬೋದು, ಫಸ್ಟ್ ಮಾರ್ಕ್ ಆಗ್ತೀನಿ ಅಂತ. ಇದಕ್ಕೆ ಸಂದ ಏನಾದ್ರು ಕ್ಯಾಂಡಲ್ ಸಿಕ್ತಂದ್ರೆ ಇದು ಕ್ಯಾಂಡಲ್ ಐತಿ, ಕ್ಯಾಂಡಲ್ ತಳಗ ಒಂದು ಸಂದ ಕ್ಯಾಂಡಲ್ ಐತಿ, ಕ್ಯಾಂಡಲ್ ಏನಾದ್ರು ಸಿಕ್ತಂದ್ರೆ ನೀವು ಸೇಲ್ ಮಾಡ್ಬೋದು. ಈಗ ಶೂಟಿಂಗ್ ಸ್ಟಾರ್ ಅಂತಂದ್ರೆ ಶೂಟಿಂಗ್ ಸ್ಟಾರ್ ನಲ್ಲಿ ವೀಕ್ ದೊಡ್ಡ ಮ್ಯಾಲ ಐತಿ ಅಂತಂದ್ರೆ ಸೇಲರ್ಸ್ ಭಾಳ ಸೇಲರ್ಸ್ ಅದ. ಮ್ಯಾಲಿಂದ ಓಪನ್ ಆಗೈತಿ, ತಳಗ ಕ್ಲೋಸ್ ಆಗೈತಿ, ತಳಿ ಕ್ಲೋಸ್ ಆಗಿತ್ತು ಅಂತಂದ್ರೆ ಸೇಲರ್ ಸ್ಟ್ರಾಂಗ್ ಅದ ಅಂತ ತಿಳ್ಕೊಬಹುದು. ಇವತ್ತು ನೋಡ್ಬೋದು ಮ್ಯಾಲ ಆಗುತ್ತೆ ಕ್ಯಾಂಡಲ್, ಇದು ಮ್ಯಾಲ ಆಗಿದ್ದ ತಳಗ್ ಬರ್ತದೆ. ಇನ್ನು ನೋಡ್ಬೋದು ಶೂಟಿಂಗ್ ಸ್ಟಾರ್ ನಲ್ಲಿ ಮ್ಯಾಲ ಆಗುತ್ತೆ ಕ್ಯಾಂಡಲ್, ತಳಗ್ ಬಂದೈತೆ. ಶೂಟಿಂಗ್ ಸ್ಟಾರ್ ಆಯ್ತು ಎಕ್ಸಾಂಪಲ್ ನೋಡ್ಬೋದು ಅಂತ ಎಕ್ಸಾಂಪಲ್ ಐತಿ. 2 ಎಕ್ಸಾಂಪಲ್ ಕೊಟ್ಟೇನೆ. ಈವ್ನಿಂಗ್ ಸ್ಟಾರ್ ನಲ್ಲಿ ನೋಡ್ಬೋದು ಅಂತ, ಆದ ಮಾರ್ನಿಂಗ್ ಸ್ಟಾರ್ ನಲ್ಲಿ ತಳಗಿತ್ತ, ಇದು ಮ್ಯಾಲ ಐತೆ ರಿಪ್ರೆಸೆಂಟ್ ಆಗಿ. ಈವ್ನಿಂಗ್ ಸ್ಟಾರ್ ನಲ್ಲಿ ನೋಡ್ಬೋದು ಅಂತ ಡೋಜಿ ಕ್ಯಾಂಡಲ್ ಅನ್ಬೋದು. ಇದು ಈವ್ನಿಂಗ್ ಸ್ಟಾರ್ ಅಂದ್ರೆ ಇದಕ್ಕೆ ಡೋಜಿ ಕ್ಯಾಂಡಲ್ ಅಂತಾರೆ. ಈ ಸನ್ ಕ್ಯಾಂಡಲ್ ಬೋಡಿ ಐತಲ್ಲ ಡೋಜಿ ಕ್ಯಾಂಡಲ್ ಅಂತಾರೆ. ಈವ್ನಿಂಗ್ ಸ್ಟಾರ್ ನಲ್ಲಿ ಗ್ಯಾಪ್ ಅಪ್ ನೋಡಿ, ಎಷ್ಟು ಗ್ಯಾಪ್ ಅಪ್ ಆಗೈತೆ, ಮ್ಯಾಲೆ ತಳಗ್ ಸ್ವಲ್ಪ ಗ್ಯಾಪ್ ಅಪ್ ಐತೆ ಅಂತ. ಪೂರ ಗ್ಯಾಪ್ ಅಂತ ಪೂರ ಇಲ್ಲ, ಗ್ಯಾಪ್ ಅಪ್ ಸ್ವಲ್ಪ ಗ್ಯಾಪ್ ಅಪ್ ಐತಿ, 2% ಅಷ್ಟು ಗ್ಯಾಪ್ ಅಪ್ ಐತಿ ಈವ್ನಿಂಗ್ ಸ್ಟಾರ್ ನಲ್ಲಿ. ಇಂಥ ದೊಡ್ಡ ವೀಕ್ ಐತಿ, ವೀಕ್ ದೊಡ್ಡದಿತ್ತು. ನಾ ಹೇಳಿ ದೊಡ್ಡ ಏನಾದ್ರು ವೀಕ್ ಇತ್ತಂದ್ರೆ ಸೇಲರ್ಸ್ ಭಾಳ ಐತಿ. ಏನಾದ್ರು ಬಾಯರ್ ಕಡೆ ಏನಾದ್ರು ವೀಕ್ ದೊಡ್ಡದಿರ್ತಂತಂದ್ರೆ ಬಾಯರ್ಸ್ ಭಾಳ ಐತಿ ಅಷ್ಟೇ. ಏನಾದ್ರು ದೊಡ್ಡ ವೀಕ್ ಐತಿ, ನಾ ಹೇಳಿನಿ ದೊಡ್ಡ ಏನಾದ್ರು ವೀಕ್ ಇತ್ತಂದ್ರೆ ಭಾಳ ಸೇಲರ್ಸ್ ಅದ ಅಂತ ತಿಳ್ಕೊಬೋದು. ಮ್ಯಾಲೆ ಏನಂತ ಹೋತಂದ್ರೆ ವೀಕ್ ಸೇಲರ್ಸ್ ಅದಾರ, ತಳಗ್ ವೀಕ್ ಬಂತಂದ್ರೆ ಬಾಯರ್ಸ್ ಅದಾರ ಅಷ್ಟೇ. ನೋಡ್ಬೋದು 3 ಬ್ಲ್ಯಾಕ್ ಕ್ರೋ, ಅದು
3 ವೈಟ್ ಕ್ರೋ ನೋಡಿದ್ರೆ ಇದು 3 ಬ್ಲ್ಯಾಕ್ ಕ್ರೋ ಅಂತಂದ್ರು. ಇದು 3 ರೆಡ್ ಕ್ಯಾಂಡಲ್ ಇರ್ತೈತೆ. ಇದು ಒಂದೊಂದು ಕ್ಯಾಂಡಲ್ ಏನಾದರೂ ಇಂಥ ಕ್ಯಾಂಡಲ್ ಏನಾದರೂ ನೀವು ಇಂಟರ್ಫೇಸ್ ಕಂಟ್ ಅಂತಂದ್ರೆ ಟ್ರೇಡಿಂಗ್ ವ್ಯೂನಲ್ಲಿ ಇಂಥ ಕ್ಯಾಂಡಲ್ ನೀವು ಅವತ್ತು ಸೇಲ್ ಮಾಡ್ಬೋದು. ಇಂಥ ಕ್ಯಾಂಡಲ್ ಐತಿ ಪೂರ ರೆಡ್ ಇರುತ್ತೆ ಕ್ಯಾಂಡಲ್. ಇನ್ನೊಂದು ಅಂತಂದ್ರೆ 3 ಬ್ಲ್ಯಾಕ್ ಕ್ರೋ ನಾ ಹೇಳಿನ 3 ಬ್ಲ್ಯಾಕ್ ಅಂತ ಕ್ಯಾಂಡಲ್ ಏನಾದ್ರು ಕಂಟಂದ್ರೆ ಅವತ್ತನ್ನು ಟಾಪರ್ ತಗೊಂಡು ಅವತ್ತನ್ನು ಸ್ಟಾಪ್ ಲಾಸ್ ಹಾಕಿ ಸೇಲ್ ಮಾಡ್ಬೋದು. ಇಂಟಿ ಪಾಯಿಂಟ್ ಆಗ್ತೈತೆ. ಇಂಥ ಕ್ಯಾಂಡಲ್ ಪ್ಯಾಟರ್ನ್ ಬೇಕಂತಂದು ಕಮೆಂಟ್ ಹಾಕ್ರಿ. ಮುಂದಿನ ವಿಡಿಯೋನಲ್ಲಿ ಸಪೋರ್ಟ್ ಮತ್ತು ರಿಜಿಸ್ಟೆನ್ಸ್ನಲ್ಲಿ ಅದು ಸ್ಟಡಿ ಮಾಡೋಣ ಅಂತ. ಮುಂದಿನ ವಿಡಿಯೋನಲ್ಲಿ ಸಿಗೋಣ ಅಂತ. ಒಂದು ಸಬ್ಸ್ಕ್ರೈಬ್ ಹಾಕ್ರಿ. ಸಣ್ಣ ಪುಟ್ಟ ನಾವು ಸ್ಟಡಿ ಮಾಡೋಣ ಅಂತ. ಮುಂದಿನ ವಿಡಿಯೋನಲ್ಲಿ ಸಿಗೋಣ ಅಂತ. ಜೈ ಹಿಂದ್, ಜೈ ಕರ್ನಾಟಕ.